ಸಭೆ ಕೂಡ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿದ್ರು, ಯಾವಾಗ ಅವರ ಮೇಲೆ ಆರೋಪ ಬಂತೋ ಜೊತೆಗೆ ಈ ವಿಚಾರದಲ್ಲಿ ಜೈಲಿಗೂ ಕೂಡ ಹೋಗಿ ಬಂದ್ರು. ಚಂದ್ರಶೇಖರ್ ಅವರು ಈ ವಿಚಾರವನ್ನ ಕೂಡ, ಅದರಲ್ಲೂ ಕೂಡ ಅಕ್ರಮವಾಗಿ ಟ್ರಾನ್ಸ್ಫರ್ ಆಗಿರುವಂತಹ ವಿಚಾರವನ್ನ, ಹಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಡೆತ್ ನೋಟ್ ನಲ್ಲಿ ಉಲ್ಲೇಖ ಮಾಡಿದ್ರು. ಸೊ ಆ ನಂತರ ರಾಜೀನಾಮೆ ಕೊಟ್ಟರು. ಈಗಲೂ ಕೂಡ ಈ ವಿಚಾರದಲ್ಲಿ ಇನ್ನೂ ಕೂಡ ತನಿಖೆ ಆಗ್ತಾ ಇದೆ. ಆದ್ರೆ ಈಗ ಕ್ಲೀನ್ ಚಿಟ್ ನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷಗಳು ಹೇಳ್ತಾ ಇರೋದು ಇನ್ನೂ ಕೂಡ ಕ್ಲೀನ್ ಚಿಟ್ ಸಿಕ್ಕಿಲ್ಲ, ತನಿಖೆ ನಡೀತಾ ಇದೆ ಅಂತ. ಸುದ್ದಿಗೋಷ್ಠಿಗೆ ತೆರಳ್ತಾ ಇರುವಂತದ್ದು ನೀವೇನು ದೃಶ್ಯಗಳಲ್ಲಿ ಗಮನಿಸಬಹುದು. ವಿಧಾನಸೌಧದ 3ನೇ ಮಹಡಿಯಿಂದ ನಾಗೇಂದ್ರ ಅವರು ಸುದ್ದಿಗೋಷ್ಠಿಗೆ ತೆರಳ್ತಾ ಇದ್ದಾರೆ. ಕೈಯಲ್ಲಿ ರಾಜೀನಾಮೆ ಪತ್ರವನ್ನು ಕೂಡ ಸಚಿವ ನಾಗೇಂದ್ರ ಅವರು ಹಿಡಿದಿದ್ದಾರೆ. ಅವರ ಜೊತೆಗೆ ಸಚಿವರು ಕೂಡ ಉಪಸ್ಥಿತರಿರುವಂತದ್ದು. ಜಂಟಿ ಸುದ್ದಿಗೋಷ್ಠಿಯನ್ನು ನಡೆಸಿ ನಾಗೇಂದ್ರ ಅವರು ರಾಜೀನಾಮೆಯನ್ನು ಕೂಡ ಸಲ್ಲಿಕೆ ಮಾಡಲಿಕ್ಕಿದ್ದಾರೆ. ನೀವು ಈ ಕಡೆ ಬನ್ನಿ ಸರ್, ನೀವು ಈ ಕಡೆ ಬನ್ನಿ, ನಾವು ಹಿಂದೆ ಹೋಗ್ತಿದ್ದಾರೆ. ಹಿಂದ್ಗಡೆ ನೋಡ್ಕೊ ಹೊಡ್ರಿ, ವರ್ಕ್ ನಡೀತಾ. ಓಕೆನಾ? ಯೋಜನಾ ಮತ್ತು ಸಾಂಖ್ಯಿಕ ಇಲಾಖೆಯ ಸಚಿವರು ನಾಗೇಂದ್ರ ಇದೀಗ ತಮ್ಮ ರಾಜೀನಾಮೆಯ ವಿಚಾರವನ್ನ ಘೋಷಣೆ ಮಾಡಲಿದ್ದಾರೆ. ಈ ಕೆಲವೇ ಹೊತ್ತಿನಲ್ಲಿ ಅವರು ಮಾತನಾಡ್ತಾರೆ. ಅದಕ್ಕಾಗಿ ಈಗ ಸುದ್ದಿಗೋಷ್ಠಿಯನ್ನು ನಡೆಸುವಂತಹ ಜಾಗಕ್ಕೆ ಕೂಡ ಬರ್ತಾ ಇದ್ದಾರೆ ನಾಗೇಂದ್ರ ಅವರು. ಅವರ ಜೊತೆಗೆ ಸಚಿವರಾಗಿರುವ ರಿಜ್ವಾನ್ ಅರ್ಷದ್, ಅಜಯ್ ಸಿಂಗ್ ಅವರು ಕೂಡ ಅವರ ಜೊತೆಗೆ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಇಂತಹ ಸಂದರ್ಭದಲ್ಲಿ ರಾಜೀನಾಮೆ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಅನಿವಾರ್ಯ ಪರಿಸ್ಥಿತಿ ಇದೀಗ, ಕೊಡ್ಲೇಬೇಕಾದಂತಹ ಸ್ಥಿತಿ. ನಾಗೇಂದ್ರ ಅವರು ರಾಜೀನಾಮೆ ಕೊಡುವವರೆಗೂ ನಮ್ಮ ಹೋರಾಟ ನಿಲ್ಲಿಸೋದಿಲ್ಲ ಅಂತ ಹೇಳಿ ವಿಪಕ್ಷಗಳು ಕಲಾಪವನ್ನು ಕೂಡ ನಡೆಸೋದಕ್ಕೆ ಬಿಡಲಿಲ್ಲ. ಇದೀಗ ಪಾದಯಾತ್ರೆಯನ್ನ ಕೂಡ ಹಮ್ಮಿಕೊಂಡಿದ್ದಾರೆ. ಸೆಪ್ಟೆಂಬರ್ 1ರಿಂದ 10 ದಿನಗಳ ಕಾಲ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ರು. ಇವೆಲ್ಲವೂ ಕೂಡ ಸರ್ಕಾರಕ್ಕೆ ಬಹಳ ಮುಜುಗರವನ್ನ ಉಂಟು ಮಾಡಿತು. ಜೊತೆಗೆ ವಿಪಕ್ಷದವರಿಗೆ ಇನ್ನೊಂದಷ್ಟು ಅಸ್ತ್ರ ಕೊಡೋದು ಬೇಡ ಅಂತ ಹೇಳಿ ಇದೀಗ ಈ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ. ಕಾರಣ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದ ಮೊದಲ ವಿಕೆಟ್ ಇಲ್ಲಿ ಪತನ ಆಗಿದೆ. ಯಾವಾಗ ಈ ಒಂದು ಸಂಪುಟದಲ್ಲಿ ಅವರಿಗೆ ಸ್ಥಾನಮಾನ ಕೊಟ್ಟರು ಆಗ್ಲೇ ವಿಪಕ್ಷದವರು ಈ ವಿಚಾರವನ್ನ ಖಡಾಖಂಡಿತವಾಗಿ ನಿರಾಕರಿಸಿ ಸಾಕಷ್ಟು ಆರೋಪಗಳನ್ನು ಮಾಡಿ ಪ್ರತಿಭಟನೆಯನ್ನ ಮಾಡಿದ್ರು. ಇದೀಗ ನಾಗೇಂದ್ರ ಅವರು ಮಾತನಾಡಲಿದ್ದಾರೆ. ಬರೇ ಮೀಡಿಯಾದವರು ಬಿಡಕ್ಕೆ ಓಕೆ ಸೈಲೆನ್ಸ್. ನೀರು ಕೊಡ್ತೀನಿ. ಏನ್ ಮಾಡಬೇಕು? ನಾಗೇಂದ್ರ ಅವರು ದೆಹಲಿಗೆ ಹೋಗಿ ಬಂದ ಬಳಿಕ ಸಿಎಂ ಅವರನ್ನ ಮೀಟ್ ಮಾಡಿದ್ರು. ಜೊತೆಗೆ ಸಚಿವರುಗಳ ಜೊತೆ ಕೂಡ ಮಾತಾಡಿದ್ರು. ಸುದ್ದಿಗೋಷ್ಠಿಗೂ ಮುನ್ನ ಸಚಿವರ ಜೊತೆ ಸಭೆಯನ್ನ ಮಾಡಿದಂತಹ ನಾಗೇಂದ್ರ ಇದೀಗ ಕೆಲವೇ ಕ್ಷಣದಲ್ಲಿ ಮಾತನಾಡಲಿದ್ದಾರೆ. ಇಲ್ಲಿವರೆಗೂ ನನ್ನ ನೈತಿಕವಾಗಿ ಬೆಂಬಲಿಸಿದ ಎಲ್ಲ ಮಾಧ್ಯಮದ ಮಿತ್ರರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈ ಸಂದರ್ಭದಲ್ಲಿ ನಾನು ಕೆಲವು ವಿಚಾರಗಳನ್ನು
ಮೊನ್ನೆ ತಾನೇ ಸದನ ನಡೀಲಿಕ್ಕೂ ಬಿಡಲಾರ್ದೇನೆ ಹಲವಾರು ಅನೇಕ ಜ್ವಲಂತ ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲಲಾರ್ದೇನೆ ಇಡೀ ಸದನವನ್ನೇ ಹಾಳು ಮಾಡಿದಂಥ ಈ ಸಂವಿಧಾನ ವಿರೋಧಿಯ ಏನು ಸಂವಿಧಾನದ ವಿರೋಧಿಯವರಾದ ನಮ್ಮ ವಿರೋಧ ಪಕ್ಷದ ನಾಯಕರಿಗೆ ಕೆಲ ಮಾತುಗಳನ್ನು ಹೇಳಬೇಕನ್ನಿಸ್ತಾ ಇದೆ ನನಗೆ. ಈಗಾಗಲೇ ಕೂಡ ತಾವು ನೋಡ್ದಂಗೆ ವಿರೋಧ ಪಕ್ಷದವರು ಈಗಲೂ ಕೂಡ ಮನುಸ್ಮೃತಿಯನ್ನೇ ಸಂವಿಧಾನ ಅಂತೇಳಿ ಮನುಸ್ಮೃತಿಯನ್ನೇ ಜಾರಿಗೆ ಮಾಡಲು ಇವತ್ತು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಅವ್ರಿಗೆ ಗೊತ್ತಿಲ್ಲ ಈ ಯುಗ ಎಂಥದಂತೇಳಿ. ಇದು ಇನ್ನ ಪುರಾಣ ಕಾಲ, ವೇದ ಕಾಲವಲ್ಲ. ಅವರಿಗೆ ಪದೇ ಪದೇ ಹೇಳ್ತಾ ಇದ್ದೀವಿ, ಇದು ಸಂವಿಧಾನ ಕಾಲ, ಬಾಬಾ ಸಾಹೇಬ್ರ ಯುಗ ಅಂತೇಳಿ ಅವ್ರಿಗೆ ಗೊತ್ತಿಲ್ಲ. ಕಳೆದ ಉತ್ತರಕಾಂಡದಲ್ಲಿ, ರಾಮಾಯಣದ ಉತ್ತರಕಾಂಡದಲ್ಲಿ ಇವತ್ತೇನು ಶಂಭುಕ ಅವತ್ತು ಹತ್ಯೆ ಆದ್ನೋ, ಈ ಯುಗದಲ್ಲಿ ಶಂಭುಕರನ್ನು ಹತ್ಯೆ ಆಗುವುದಿಲ್ಲ. ಅಂಥವ್ರನ್ನ ರಕ್ಷಣೆ ಮಾಡಲಿಕ್ಕೆ ಇವತ್ತು ನಮಗೆ ಸಂವಿಧಾನ ಇದೆ ಮತ್ತು ನ್ಯಾಯದೇವತೆ ಇದ್ದಾಳೆ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ಇವತ್ತು. ಆದರೆ ಉತ್ತರಕಾಂಡದಲ್ಲಿ ನೀವು ಇವತ್ತೇನು ಈ ಮನುಸ್ಮೃತಿಗಳೆಲ್ಲ ಸೇರಿ ಶಂಭುಕರನ್ನು ಹತ್ಯೆ ಮಾಡಿದಿರಲ್ಲ, ಆ ರೀತಿಯಾಗಿ ಈ ಒಂದು ಯುಗದಲ್ಲಿ ನಡೆಯಲ್ಲ ಅನ್ನುವಂಥ ವಿಚಾರವನ್ನ ಅವ್ರ ಗಮನಕ್ಕೆ ನಾನು ತರಲಿಕ್ಕೆ ನಾನು ಬಯಸ್ತೀನಿ ಇವತ್ತು ವಿರೋಧ ಪಕ್ಷದವರಿಗೆ. ಶೂದ್ರರು, ದಲಿತರು, ಮಹಿಳೆಯರು, ಮುಖ್ಯವಾಗಿ ಆದಿವಾಸಿಗಳು ಮತ್ತು ಅಲ್ಪಸಂಖ್ಯಾತರು ಸ್ವತಂತ್ರವಾಗಿ ಬದುಕಲೇಬಾರದನ್ನುವಂಥ ಒಂದು ಮನುಸ್ಮೃತಿಯ ಒಂದು ಪದ್ಧತಿಯನ್ನು ಇಟ್ಕೊಂಡಿದ್ದಂಥವ್ರು ಈ ಬಿಜೆಪಿಯ ವಿರೋಧ ಪಕ್ಷದವರು ಅಂತೇಳಿ ಹೇಳಿಕೆ ನಾನು ಇಷ್ಟಪಡ್ತೀನಿ ಇವತ್ತು. ಆದರೆ ಇಂಥ ಯುಗದಲ್ಲಿ ಇವತ್ತೇನು ನಾನು ಈ ಹಿಂದೆ ಎಲ್ಲ ಹೇಳಿದಂತೆಯೇ ಅಂಥವಕ್ಕೆ ಅವಕಾಶ ಮಾಡಿಕೊಡಲ್ಲ ಅನ್ನುವಂಥ ಗಟ್ಟಿ ನಿರ್ಧಾರ ಯಾಕಿದೆ ಅಂದರೆ, ಇದು ಇವತ್ತು ನಮ್ಮ ಸಂವಿಧಾನ ನಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತೇಳಿ ಅದರ ನಂಬಿಕೆಯಲ್ಲಿ ನಮಗೆಲ್ಲ ಕೂಡ ಅಪಾರವಾದ ನಂಬಿಕೆ ಇದೆ. ಇವತ್ತೀಗಾಗಲೇ ಕೂಡ ಈ ವಿರೋಧ ಪಕ್ಷದಿಂದ, ಈ ಕುತಂತ್ರ ರಾಜಕಾರಣಗಳಿಂದ ಇವತ್ತು ನಾವು ಹಲವಾರು ಬಾರಿ ಮೊನ್ನೆ ನಡೆದಂಥ ಸದನದಲ್ಲಿ ಹಲವಾರು ಬಾರಿ 10 ದಿನವರೆಗೂ ಕೂಡ ನಾವು ಹಲವಾರು ಬಾರಿ ಅವರಿಗೆ ಮನವಿ ಮಾಡ್ಕೊಂಡ್ವಿ, ತಾವೊಂದು ನೋಟಿಸ್ ಕೊಡಿ, ಚರ್ಚೆಗೆ ಬನ್ನಿ, ನಾವು ಯಾಕೆ ರಾಜೀನಾಮೆ ತಾವಿಗೆ ಹೇಳ್ತಿದ್ದೀರಿ, ನನ್ನ ವಿಚಾರನ ನನ್ನ ರಾಜೀನಾಮೆ ಯಾಕೆ ಕೊಡಬಾರ್ದು ಅಂತೇಳಿ ಇಡೀ ಮುಖ್ಯಮಂತ್ರಿಯಿಂದ ಹಿಡಿದು ನಮ್ಮ ಎಲ್ಲ ಸಂಪುಟ ಸದಸ್ಯರು ನಾವು ಮನವಿ ಮಾಡ್ಕೊಂಡಿವಿ. ಅವ್ರಿಗೆ ಕೇಳಂತ ಪರಿಸ್ಥಿತಿಯಲ್ಲಿಲ್ಲ. ಎಂಥ ಒಂದು ಅದ್ಭುತವಾದಂಥ ಅವಕಾಶ. ಇವತ್ತು ರಾಜ್ಯದಲ್ಲಿ ಬರಗಾಲ ತಾಂಡವಾಡ್ತಾ ಇದೆ, ಕಾವೇರಿಯ ಜ್ವಲಂತ ಸಮಸ್ಯೆ ನಡೀತಾ ಇದೆ, ಮುಖ್ಯವಾಗಿ KPSC ಹಗರಣ ಸುಮಾರು 7,000 ಕೋಟಿಗೂ ಮೇಲ್ಪಟ್ಟಂತ ಹಗರಣ ಬಗ್ಗೆ ಕೂಡ ತಾವು ಬೆಳಕು ಚೆಲ್ಲಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ. ಇದು ಯಾವ ನ್ಯಾಯ ಸ್ವಾಮಿ? ಕಸ್ತೂರಿ ರಂಗನ ವರದಿಯನ್ನ ಮಾಡ್ಬೇಕಂದ್ರೆ ಕೂಡ ಅದನ್ನು ಕೂಡ ಮಾಡ್ಲಿಕ್ಕೆ ಬೀಳ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಯಾವೊಬ್ಬ ಶಾಸಕರದಾಗಿರ್ಬೋದು, ಯಾರ್ದು ಅವ್ರದ ಕ್ಷೇತ್ರಗಳ ಬಗ್ಗೆ ಬೆಳಕು ಚೆಲ್ಲಬೇಕಂದ್ರೆ ತಾವು ಅವಕಾಶ ಮಾಡಿಕೊಡ್ಲಿಲ್ಲ. ಆದರೆ ಇವತ್ತು ವಿನಾಕಾರಣ ಅಜೆಂಡನೇ ಇಲ್ಲ. ನಿನ್ನೆ ಮುಖ್ಯಮಂತ್ರಿ ಅವರು ಹೇಳ್ತಾ ಇದ್ರು, ದೇರ್ ಇಸ್ ನೋ ಇಶ್ಯೂ, ದೇ ಆರ್ ಸ್ಟಾರ್ಟಿಂಗ್. ಏನದು ಹೇಳಿದ್ದವರು? ಇಶ್ಯೂ ಬೇಸ್ಡ್ಲೆಸ್ ಇಶ್ಯೂ ಆಗಿ ತಗೊಂಡು ತಾವು ಬೇಸ್ಲೆಸ್ ಇಶ್ಯೂ ಇಟ್ಕೊಂಡು ಇಶ್ಯೂನೇ ಇಲ್ಲ, ಇಶ್ಯೂಲೆಸ್ ಇಶ್ಯೂನ ಇಟ್ಕೊಂಡು ಅವರು ಇವತ್ತು ಆ ಪಾದಯಾತ್ರೆಯನ್ನು ಮಾಡ್ಕೊಂಡು ಹೊಂಟಿದಾರಲ್ಲ, ಇದು ನಿಜವಾಗ್ಲೂ ನಮ್ಮ ಜನಕ್ಕೆ, ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಜನಕ್ಕೆ, ಮುಗ್ಧ ಜನರಿಗೆ ಇವತ್ತೇನು ಇದರಲ್ಲಿ ಹಗರಣ ಆಗಿದೆ ಅಂತೇಳಿ ಒಂದು ಸುಳ್ಳನ್ನು ಬಿಡಿಸ್ಲಿಕ್ಕೆ ತಾವು ಪ್ರಾರಂಭ ಮಾಡಿದಿರಲ್ಲ, ಇದು ನಿಜವಾಗ್ಲೂ ನಮ್ಮ ಈ ರಾಜ್ಯದ ಜನ ನಿಮ್ಮನ್ನು ನೋಡ್ತಾ ಇದ್ದಾರೆ ಇವತ್ತು. ಹೌದು, ಏನಾಗಿದೆ ಅಂತೇಳಿ ನಾವು ಬೆಳಕು ಚೆಲ್ಲಲಿಕ್ಕೆ ನಾವು ಹಲವಾರು ಬಾರಿ ಹೇಳಿದ್ದೀವಿ.
ತಮ್ಮ ಮಾಧ್ಯಮದ ಮಿತ್ರರ ಜೊತೆ ಕೂಡಿ ತಮ್ಮ ಮೂಲಕ ಆದರೂ ನಾವು ಬೆಳಕು ಚೆಲ್ಲಬೇಕಂತ ಹೇಳಿ ಪ್ರಯತ್ನ ಮಾಡಿದ್ರಿ. ಆದರೆ ಅವರು ಏನು ಇಶ್ಯೂ ಇಲ್ಲ, ಕೇವಲ ಪಾದಯಾತ್ರೆಯನ್ನು ಇಟ್ಕೊಂಡು ನಾವು ಮಾಡ್ಕೊಂಡು ಬರ್ತಾ ಇದ್ದೀರಲ್ಲ, ಇದು ನಿಜವಾಗ್ಲೂ ಒಳ್ಳೇದಾಗಲ್ಲ ಅನ್ನುವಂಥ ವಿಚಾರವನ್ನು ನಾನು ತಿಳಿಸ್ತೀನಿ. ಇವತ್ತು ಒಂದು ಸುಳ್ಳನ್ನೇ, ವಾಲ್ಮೀಕಿ ಹಗರಣ ಆಗಿದೆ ಅಂತೇಳಿ ಒಂದು ಸುಳ್ಳನ್ನು ಇಟ್ಕೊಂಡು ತಾವು ಆ ಪ್ರತಿಪಾದನೆ ಮಾಡಿಕೊಂಡು ನಮ್ಮ ಮುಗ್ಧ ಜನರಿಗೆ ತಾವು ತಲೆಯಲ್ಲಿ ಬಿತ್ತಲಿಕ್ಕೆ ಹೋಗ್ತಾ ಇದೆಯಲ್ಲ, ಈ ಮನುಸ್ಮೃತಿಯ ಒಂದು ಮನುವಾದಿಗಳು ಒಬ್ಬ ದಲಿತರ ಮೇಲೆ ಬರಬಾರ್ದು, ಒಬ್ಬ ಆದಿವಾಸಿಗಳು ಮಂತ್ರಿಗಳು ಆಗಬಾರ್ದು ಅಂತ ಒಂದು ಕುಂಟು ನೆಪಗಳನ್ನ ಇಟ್ಕೊಂಡು ಇವತ್ತು ನಮ್ಮ ಮುಗ್ಧ ಜನರನ್ನ ಇವತ್ತು ಹಾಳು ಮಾಡಿಕೊಂಡಿದ್ರಲ್ಲ, ಇವತ್ತು ನಿಜವಾಗ್ಲೂ ತಮಗೆ ಒಳ್ಳೇದಾಗಲ್ಲ ಅನ್ನುವಂಥ ವಿಚಾರವನ್ನು ನಾನು ತಮ್ಮ ಮೂಲಕ ತಿಳಿಸ್ಲಿಕ್ಕೆ ನಾನು ಬಯಸ್ತೀನಿ. ಇವತ್ತು ನಾನು ಈಗಾಗಲೇ ಕೂಡ ಹಲವಾರು ಬಾರಿ ಹೇಳಿದ್ದೆ, ನಾನು 2024ರಲ್ಲಿ ನಾನು ರಾಜೀನಾಮೆ ಪಡೆದಾಗ ಕೂಡ ವಿನಾಕಾರಣ ನನ್ನ ರಾಜೀನಾಮೆಯನ್ನು ನಾನು ವಿನಾಕಾರಣ ಅಂತಲ್ಲ, ನಮ್ಮ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅಂತೇಳಿ ನಾನು ಮಂತ್ರಿಯಾಗಿ ನಾನು ರಾಜೀನಾಮೆ ಕೊಟ್ಟು ಬಂದೆ. ಅದಾದ ನಂತರ ಎಲ್ಲ ತನಿಖೆಗಳು ನಡೆಸಿದ್ವು. ನಮ್ಮ ರಾಜ್ಯದ ಹೆಸರುವಾಸಿಯಾಗಿರುವಂಥ SIT ಮತ್ತು CODಗಳು ಅದನ್ನು ಹೇಳಿದ್ರೆ ಅವ್ರು ಏನು ಹೇಳ್ತಾರೆ, ಕೆಲವು ನಮ್ಮ BJP ವಿರೋಧ ಪಕ್ಷದವರು SIT ಮಾಡಿದ್ದು ಇಡೀ ದೇಶಕ್ಕೆ ಗೊತ್ತಂತೇಳಿ. ಹೌದ್ರಿ ಸ್ವಾಮಿ, ನಮ್ಮ SIT ಮತ್ತು ನಮ್ಮ COD ಬಗ್ಗೆ ನಮಗೆ ಗೌರವ ಇದೆ, ನಮ್ಮ ರಾಜ್ಯದ ಪೊಲೀಸರ ಮೇಲೆ ಗೌರವ ಇದೆ. ಇವತ್ತೇನು ತಾವು ಕುತಂತ್ರ ಮಾಡಿಕೊಂಡು CBI EDಗಳನ್ನು ತಂದು ಬೇರೆಯವ್ರ ಮೇಲೆ ಮಾಡ್ತಿರಲ್ಲ, ಅಂತ ಒಂದು ತನಿಖಾ ಸಂಸ್ಥೆ ಅಲ್ಲ ನಮ್ಮದು. ಕರೆಕ್ಟಾಗಿ ಮಾಡಿದ್ದಾರೆ ನಮ್ಮದು SIT ಮತ್ತು CODಗಳು. ಅದನ್ನು ಬಿಟ್ಟು ಈ ಕುತಂತ್ರಿಗಳು ಕೇಂದ್ರ ಸರ್ಕಾರದ ಆಧೀನದಲ್ಲಿ ಅವರು ಹಿಡಿತ ಕೈಗೊಂಬೆ ಆಗಿರುವಂಥ EDಗಳನ್ನು ತೆಗೆದುಕೊಂಡು ಬಂದರು. ನನ್ನ ವಿನಾಕಾರಣ ಅರೆಸ್ಟ್ ಮಾಡಿದ್ರು. 3 ತಿಂಗಳು ಜೈಲು ಹೋಗಿ ಬಂದೆ. ನಾನು ಬೇಲು ತೊಗೊಂಡು ಬಂದಿದ್ದೀನಿ. ಮತ್ತೊಮ್ಮೆ CBI ಚಾರ್ಜ್ ಶೀಟ್ ಮಾಡಿದ್ರು. ಫಸ್ಟ್ನೇ ಚಾರ್ಜ್ ಶೀಟಲ್ಲಿ ನನ್ನ ಹೆಸರು ಮಾಡೋದಿಲ್ಲ ಅವರು. ನಾನು ಯಾವತ್ತು ಮಂತ್ರಿ ಆಗ್ತೀನೋ, ಒಬ್ಬ ಆದಿವಾಸಿ ಯಾವತ್ತು ಮಂತ್ರಿ ಆಗ್ತಾರೋ, ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಇವತ್ತು ಆದಿವಾಸಿಗಳಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದವರಿಗೆ ಇವತ್ತು ಏನು ಸ್ಥಾನ ಕೊಡ್ತಾರಲ್ಲ, ಅವತ್ತು ಅವರು ED CBIಗಳನ್ನು ತಂದು ಮುಂದೆ ಇಡ್ತಾರೆ. ಇವತ್ತು 2ನೇ ಚಾರ್ಜ್ ಶೀಟಲ್ಲಿ ನನ್ನ ಹೆಸರನ್ನು ತರಾತುರಿಯಲ್ಲಿ ಸೇರಿಸಿ ಓಡೋಡಿ ಬಂದು ಇವತ್ತು ಅದನ್ನು ಸಮರ್ಪಣೆ ಮಾಡ್ತಾರೆ. ಇವತ್ತು ಇಂಥ ಒಂದು ಸಂದರ್ಭ ಇವತ್ತು ನಿರ್ಮಾಣ ಮಾಡಿ ಇವತ್ತು ಈ ರಾಜ್ಯದ ಜನರನ್ನ ದಿಕ್ಕು ತಪ್ಪಿಸ್ಲಿಕ್ಕೆ ಮಾಡ್ತಾ ಇದ್ದಾರೆ. ಇವತ್ತು ಏನು ಈ ವಿರೋಧ ಪಕ್ಷದವರು ಮಾಡುವಂಥ, ಈ ಮನುವಾದಿಗಳು ಮಾಡುವಂಥ ಒಂದು ಇದಕ್ಕೆ ನಾವು ಯಾರು ಕೂಡ ಬಗ್ಗಲ್ಲ. ಆದರೆ ಒಂದು ನ್ಯಾಯಸ್ಥಾನಕ್ಕೆ, ಸಂವಿಧಾನಕ್ಕೆ ನಾವು ಗೌರವ ಕೊಡ್ತಾ ಇದ್ದೀವಿ. ಇವತ್ತು ನನಗೆ ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ಉನ್ನತ ಸ್ಥಾನವನ್ನು ಪಡೆದಿರುವಂಥ, ಸಾಂವಿಧಾನಿಕ ಹುದ್ದೆಯನ್ನು ಪಡೆದಿರುವಂಥ ಗವರ್ನರ್ ಅವರು ನನಗೆ ಪ್ರಮಾಣ ವಚನ ಮಾಡಿಸಿದರು. ಅದಾದ ನಂತರ ನಮ್ಮ ಫ್ಲೋರಲ್ಲಿ, ನಮ್ಮ ವಿಧಾನಸೌಧದಲ್ಲಿ ಇವತ್ತೇನು ಚರ್ಚೆ ಮಾಡಲಾರ್ದೇ ಗವರ್ನರ್ ಹತ್ರ ಓಡೋಗ್ಬಿಟ್ಟು ಅಲ್ಲಿಂದ ಒಂದು ಪ್ರಾಸಿಕ್ಯೂಷನ್ ಕೊಡಿಸ್ತಾರಲ್ಲ ಸ್ವಾಮಿ, ನಾವು ಸ್ವಾಗತ ಮಾಡ್ತೀವಿ. ನಾವು ನಂದೊಂದೇ ಅಲ್ಲ, ತಮ್ಮ ಪಕ್ಷದವರು ಕೊಟ್ಟಿದ್ದಾರೆ. ಇವತ್ತು ಅವ್ರ ಬಗ್ಗೆ ಕೂಡ ಚರ್ಚೆ ಆಗ್ಬೇಕಲ್ಲ. ಅವರು ಯಾತಕ್ಕಾಗಿ ನಿಮ್ಮ ಪಕ್ಷದಲ್ಲಿ